ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಅದ, ಇವಾಗೇ ಇದ್ದೀನಿ. ನೋಡೋಣ ಹೊರಗೆ ಹೆಂಗದ ಕ್ಲೈಮೇಟು. ವಾ, ಮಸ್ತ್ ಕ್ಲೌಡಿ ಕ್ಲೈಮೇಟ್ ಕಾಣಿಸ್ಲತ್ತು ನನಗೆ. ನೋಡ್ರಿ, ಏನೋ ಒಂಥರ ಕಾಣಿಸ್ಲತ್ತು, ಮೋಡ ಬಿರುಗಿ ಬಿಟ್ಟು ನಂಗೆ ಕ್ಯಾಮ್ರಾದೊಳಗೆ. ಕೆಳಗೆ ನೋಡ್ರಿ, ಮಸ್ತ್ ಗ್ರೀನ್ ಆಗ್ಯದೆಲ್ಲ. ಇವಾಗ ಯೋಗ ಮಾಡೋಣ. ಇವಾಗ ಮಾಡ್ತಾಯಿದ್ದೀನಿ ಕಪಾಲಭಾತಿ. ನನ್ನ ಬೈಕ್ದು ರೀಡಿಂಗು 3000 ಆಗ್ಯದ. ಆ್ಯಕ್ಚುಲಿ ಇದು ಡಿಸ್ಪ್ಲೇ ಚೇಂಜ್ ಮಾಡಿದ್ಮೇಲೆ 3000 ಆಗ್ಯದ. ಸೊ ಸರ್ವಿಸಿಂಗು ಮಾಡಿಸ್ಬೇಕು ಇವಾಗ. ಆಲ್ಮೋಸ್ಟ್ 2500 ಕಿಲೋಮೀಟ್ರ್ ಆದಮೇಲೆ ಮಾಡಿಸ್ಬೇಕು. ಬಟ್ ಇವಾಗ 3000 ಆಗ್ಯದ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಕೆ ನಡೆದೀನಿ. ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಡಿಸ್ಟೆನ್ಸ್ನಲ್ಲಿ ಅದೊಂದು ಸ್ಪಾಟ್ ಅದ ಫೇಮಸ್ಸು. ಸೌತ್ ಇಂಡಿಯನ್ ಸಿಗ್ತದಲ್ಲಿ ಇಡ್ಲಿ, ದೋಸೆ, ವಡೆ. ಸೊ ಅಲ್ಲಿ ಹೋಗ್ತೀವಿ ಈಗ. ಜಾಸ್ತಿ ಏನು ಟ್ರಾಫಿಕ್ ಇರಲ್ಲ ಈ ರೂಟಲ್ಲಿ, ಬಟ್ ಸ್ವಲ್ಪ ಒಂದೆರಡು ಸಿಗ್ನಲ್ ಹತ್ತಾವ ಅಷ್ಟೇ. ಒಂದು ಲೈನ್ದಾಗ ಹೋದರೂ ನಮಗೆ 2 ವೀಲರು 4 ವೀಲರ್ದವ್ರಿಗೆ ಹೋಗೋಕೆ ಈಸಿ ಆಗ್ತದೆ. ಎಲ್ಲರೂ ಅರ್ಜೆನ್ಸಿದಾಗ ಅದಾರ. ಟ್ರಕ್ ಮೇಲೆ ಬರ್ದಿಂದಿರ್ತದೆ ಕೀಪ್ ಸೇಫ್ ಡಿಸ್ಟೆನ್ಸ್ ಅಂತ, ಬಟ್ ಯಾರೂ ಫಾಲೋ ಮಾಡಲ್ಲ. ಇಲ್ಲಿ ನೋಡ್ರಿ, ಕ್ರೇನು, ಟ್ರಕ್ಸು ಎಲ್ಲ ಎಷ್ಟು ಅದಾವೆ. ಮುಂದೆ ಎಲ್ಲಾದರೂ ಪೆಟ್ರೋಲ್ ಪಂಪ್ ಸಿಕ್ಕಿದ್ರೆ ಪೆಟ್ರೋಲ್ ಹಾಕೋತೀನಿ. ಬಾಯ್ ಎಷ್ಟು ಸೌಂಡ್ ಮಾಡತ್ತದ ಹೋಗಿತ್ತು ಕ್ರೇನ್. ಇಲ್ಲೆಲ್ಲೋ ಒಂದು ಪೆಟ್ರೋಲ್ ಪಂಪ್ ಅದ, ಕಾಣಿಸ್ತಿಲ್ಲ ನನಗೆ. ಇಲ್ಲೇ ಎಲ್ಲೋ ಅದ ಒಂದು ಲೆಫ್ಟ್ ಸೈಡಿಗೆ. ಯಾಕಂದ್ರೆ ಇದು ಬ್ಲಿಂಕ್ ಆಗ್ಲತ್ತದ, ಸೊ ರಿಸ್ಕ್ ಬೇಡ. ಇಲ್ಲೇ ಅದ ಪೆಟ್ರೋಲ್ ಪಂಪ್. ಓಹೋ, ಲೈನ್ ಅದ, ಹೆಂಗೆ ಮಾಡೋಣ? ನಟ್ ಹಾಕೊಂಡು $550 का डालो स्कैनर दो. ಪೆಟ್ರೋಲ್ ಅಂತೂ ಫುಲ್ ಆಯಿತು. 550 ಹಾಕಿದ್ರೆ 3 ಪಾಯಿಂಟ್ ಬರ್ಲತ್ತಾವ. ಇವಾಗ ನೆಕ್ಸ್ಟು ಏರ್ ಹಾಕೋ ಮಾಡ. एयर कर, हाँ दोनों करो. पीछे लो, फुल कर दो. पूरा फ्लैट है क्या टायर रखो. कितना रखा है? हाँ ठीक है, पीछे का भी करो. बस ठीक है. कितना करो? चलो थैंक यू. ಮುಂದಿನ ಟೈರ್ನಾಗ ಏರೇ ಇರಲಿಲ್ಲ, ಅದಕ್ಕೆ ಸ್ಲಿಪ್ ಎಲ್ಲ ಆಗ್ಲತ್ತಿತ್ತು. ಅದಕ್ಕೆ ಎಲ್ಲ ಏರ್ ಕರೆಕ್ಟ್ ಮಾಡ್ಕೊಂಡ. ನಮ್ಮ ಬೈಕ್ ಭೀ ಆಕ್ಸಿಜನ್ ಬೇಕಲ್ಲ, ಅದಕ್ಕೆ ನಮ್ಗೆ ಮನುಷ್ಯಾಗೆ ಬೇಕಾದಂಗೆ. ಸೊ ನಾವು ಭೀ ಆವಾಗ ಚೆಕ್ ಮಾಡ್ತಾ ಇರಬೇಕಾಯ್ತು.
ಸಾಫ್ ಬರೀ ಟ್ರಕ್ಗಳು ಬರ್ತಾ ಇದಾವೆ ಇದರಿಂದ. ಇಲ್ಲಿ ನೋಡ್ರಿ ಗಾರ್ಡನ್, ಇದು ಗಾರ್ಡನ್ ಅಲ್ಲ ಡಿವೈಡರ್ ಚಂದ ಕ್ಲೀನ್ ಮಾಡತ್ತಾರ. ವರ್ಕ್ ಇನ್ ಪ್ರೋಗ್ರೆಸ್. ಈ ಥರ ಇದ್ರೂ ಎದುರುಗಡೆ ಬರೋ ಲೈಟಿಂದು ರಿಫ್ಲೆಕ್ಟ್ ಆಗಲ್ಲ ಡ್ರೈವರ್ಸ್ಗಳಿಗೆ, ಅಲ್ಲಿ ಬೈಕರ್ಸ್ಗಳಿಗೆ. ಮಸ್ತ್ ಅದ ಐಡಿಯಾ. ಹಿಂಗಿರ್ಬೇಕು ರೋಡ್, ಕ್ಲೀನ್ 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 ಕಾಣತ್ತದೆಲ್ಲ. ಹಾಂ, ಲೆಫ್ಟಿಗೆ ಸ್ವಲ್ಪ ಅದ, ಬಟ್ ಅದು ನೀರು ಮಳೆ ಸಲುವಾಗದ. ಬಟ್ ಇಲ್ಲೆಲ್ಲ ಕ್ಲೀನ್ ಮಾಡ್ಯಾರ. ಬ್ರೇಕರ್ಗಳೇ ಡೇಂಜರ್ ಅವ ಇಲ್ಲಿ. ಓ ಭಾಯ್ ಸಾಬ್, $3,003 ಕಿಲೋಮೀಟರ್ಸ್ ಆಗ್ಯದ ನಂದು ರನ್ನಿಂಗ್ ಬೈಕ್ದು. ಆ್ಯಕ್ಚುಲಿ ಇದು ಡಿಸ್ಪ್ಲೇ ಹಾಕಿದ ಮೇಲೆ ಮೀಟ್ರ್ ಗೇಜ್ ಇವನೇ ಹಾಕಿ ನಿಂದ್ರಸಾನ. ಏ ಭಾಯ್ ಸಾಬ್, 2 ಟೈರಿಗೆ ಏರ್ ಫಿಲ್ ಮಾಡಿದ್ಮೇಲೆ ಮಸ್ತ್ ಓಡ್ಲತ್ತದ ಗಾಡಿ ಇವಾಗ. ಇಲ್ಲಂದ್ರೆ ಮುಂದಿಂದು ಒಂಥರ ಶೇಕ್ ಆಗ್ಲತ್ತಿತ್ತು. ಒಂದು 2-3 ದಿವ್ಸ ಬೈಕ್ ಓಡಿಸ್ಲಿಲ್ಲ ಅಂದ್ರೆ ಏರ್ ಕಮ್ಮಿ ಆಗ್ಲತ್ತದ ನಮ್ಮದು ಬೈಕಿಂದು. ನೋಡ್ಬೇಕು, ಚೇಂಜ್ ಮಾಡ್ಬೇಕಾಗ್ತದೆ. ನಂದು ಡೆಸ್ಟಿನೇಷನ್ ಬಂದುಬಿಟ್ಟು ಈ ಸಿಗ್ನಲ್ಲಿಂದ ಲೆಫ್ಟ್ ಹೋಗೋದು. ಇಲ್ಲೇ ಇರೋದು ನಂದು ಬ್ರೇಕ್ಫಾಸ್ಟ್ ಸ್ಪಾಟು. ಮುಂದೆ ವೆಜಿಟೇಬಲ್ಸ್ ತೊಗೊಳ್ಳೋವಾಗ ನಮಗೆ ಲೆಫ್ಟ್ ಸೈಡಿಗೆ ಮಾರ್ಕೆಟ್ ಇರ್ತದೆ. ಇನ್ನು ಥೋಡೆ ಮುಂದದ. ಇದೇ ವೆಜಿಟೇಬಲ್ಸ್ ಮಾರ್ಕೆಟ್ ಬರೋದಿತ್ತು. ಇವಾಗ ವೆಜಿಟೇಬಲ್ಸ್ ತೊಗೊಳ್ಳೋದಾಯಿತು. ಇವಾಗ ಹೋಗ್ತಾಯಿದ್ದೀನಿ ಮನೆ ಕಡೆ. ಇದೊಂದು ಸಿಗ್ನಲ್ ಆದಮೇಲೆ ಇನ್ನೊಂದು 1-1.5 ಕಿಲೋಮೀಟ್ರ್ ಮನೆ ಅದ. ಇನ್ನೊಂದು 5 ನಿಮಿಷ ನಮ್ಮ ಮನೆಗೆ ರೀಚ್ ಆಗ್ತೀನಿ. ಸಡನ್ಲಿ ಮಳೆ ಸ್ಟಾರ್ಟ್ ಆಯ್ತು. ಓ ಭಾಯ್ ಸಾಬ್, ಓಹೋ ಹೋ 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 ಹೋ, ಎಲ್ಲಿ ನಿಂದ್ರ ರೀ? ಇಲ್ಲೊಂದು ಗಿಡ ಅದ, ನಿಂದ್ರ. ಇಲ್ಲಿ ಕಮ್ಮಿ ಅದ ಮಳೆ. ಸಣ್ಣದು ಇದು ಗಿಡ. ಇದು ಮಳೆ ಏನು ಜಾಸ್ತಿ ಬರಲ್ಲ, ಬಟ್ ಇಲ್ಲೊಂದು 2 ನಿಮಿಷ ನಿಂತು ನೋಡ್ರಿ. ಇಷ್ಟು ಮಳೆ ಬರ್ತದೆ, ಸ್ವಲ್ಪ ರೋಡ್ ಎಲ್ಲ ಹಸಿ ಆಯ್ತದ, ಆಯಿತು ಅಷ್ಟೇ. ಒಂದು ಪೊಮೊಗ್ರಾನೇಟ್ ಸುಲಿದಿದೆ. ಇಷ್ಟು ದಾಣಿ ಬಂದವು ಇದ್ರಾಗ. ಜಾಸ್ತಿ ಏನು ರೆಡ್ ಇಲ್ಲ, ನಾರ್ಮಲ್ ರೆಡ್ನೆಸ್ ಅದ. ಸ್ವಲ್ಪ ವೈಟ್ ಭೀ ಅವ, ಅಂದ್ರೆ ಹಿಂಗೆ ನ್ಯಾಚುರಲ್ ಅಂತ ಅನ್ಸ್ಲತ್ತವ. ಜಾಸ್ತಿ ಓವರ್ ರೆಡ್ ಇದ್ರೆ ಆರ್ಟಿಫಿಷಿಯಲ್ ಕಲರ್ ಹಾಕಿ ನಂಗೆ ಅನ್ನಿಸ್ತದೆ. ಅದಕ್ಕೆ ಹೆಂಗಿದ್ರೆ ಚಂದ ಅನ್ನಿಸ್ತದೆ. ಏನು ಸೈಡ್ ಎಫೆಕ್ಟ್ ಭೀ ಇರಲ್ಲ. ಟೇಸ್ಟ್ ಮಾಡೋರಿಗೆ ವ್ಯೂ ನೋಡ್ರಿ ಹೆಂಗದ. ಫುಲ್ ಕ್ಲೌಡ್ ಅದ. ಅಲ್ಲೆಲ್ಲ ದೂರ ಎಲ್ಲ ಸ್ವಲ್ಪ ಗುಡ್ಡಗಳು ಕಾಣಿಸ್ತಾವೆ. ಜಾಸ್ತಿ ದೂರ ಅವ, ಒಂದು 8-10 ಕಿಲೋಮೀಟ್ರ್ ದೂರ ಹೋದ್ರೆ ಅಲ್ಲಿ ಹಿಲ್ ಸ್ಟೇಷನ್ ಟೈಪ್ ಬರ್ತದೆ. ಬಟ್ ಕ್ಲೌಡ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಅಲ್ಲತ್ತವ. ಮಸ್ತ್ ಅದ, ಪೀಸ್ಫುಲ್ಲಾಗಿ ಆರಾಮಾಗಿ ಕೂಡುವುದಲ್ಲಿ. ಡಿನ್ನರ್ ಮಾಡೋಕ್ಕೆ ಹೊರಗೆ ಬಂದೀನಿ. ಇವಾಗ ಆರ್ಡ್ರ್ ಮಾಡಿದ್ದು ನಾವು ಮಶ್ರೂಮ್ ಮಲಾಯ್ ಮತ್ತು ರುಮಾಲಿ ರೋಟಿ. ಏಕ್ದಮ್ ಯುನೀಕ್ ಟೇಸ್ಟ್ ಇರ್ತದೆ ಎಲ್ಲದು. ಸೊ ಟೇಸ್ಟ್ ಮಾಡೋಣ. ಇದು ಅದ ಮಶ್ರೂಮ್ ಮಲಾಯಿ. ಸೊ ಮಶ್ರೂಮ್ ಜೊತೆ ಕ್ರೀಮ್ ಬರ್ತದೆ. ಇದ್ರ ಸರಿ ಗ್ರೀನ್ ಚಟ್ನಿ ಬರ್ತದೆ ಮತ್ತು ಸ್ವಲ್ಪ ಸಲಾಡ್ ಇರ್ತದೆ. ಈ ಮಶ್ರೂಮ್ ಮಲಾಯಿ ತಿಕ್ಕ ಜೊತೆ ರುಮಾಲಿ ರೋಟಿ ತೊಗೊಂಡಿದ್ದೆವು. ನೋಡೋಣ ಟೇಸ್ಟ್ ಹೆಂಗದ. ಇದ್ರ ಜೊತೆ ಸ್ವಲ್ಪ ಕ್ರೀಮು ಮತ್ತು ಸಲಾಡು. ಟೇಸ್ಟ್ ಮಾತ್ರ ನಂಬರ್ 1 ಅದ. ವಾವ್, ಬಸ್ ಬಸ್ ಬಸ್. ಟೇಸ್ಟ್ ಬಡಿ ಅದ. ಫೈನಲಿ ಇವತ್ತಿಂದು
ಡೇ ಕಂಪ್ಲೀಟ್ ಆಯಿತು, ಡಿನ್ನರು ಆಯಿತು. ಇವಾಗ ಇದು ಬ್ಲಾಗ್ನ ಇಲ್ಲೇ ಮುಗಿಸೋಣ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬ್ಲಾಗ್ ಹೇಗೆ ಅನಿಸಿದೆ ಕಮೆಂಟ್ ಮಾಡಿ ಹೇಳಿ. ಓಕೆ ಬಾಯ್, ಸಿ ಯು.